ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಜನವರಿ 7ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ರಿಕವರಿ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ನಿನ್ನೆ HMPV ವೈರಸ್ ರೀಸನ್ನಿಂದ ಮಾರ್ಕೆಟ್ನಲ್ಲಿ ಪ್ಯಾನಿಕ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಇವತ್ತು ಮಾರ್ಕೆಟ್ ಸ್ಟ್ರಾಂಗ್ ಆಗಿ ರಿಕವರ್ ಆಗಿದೆ. ನಿಫ್ಟಿಯಲ್ಲಿ 91 ಪಾಯಿಂಟ್ಗಳ ರಿಕವರಿ ನೋಡೋದಕ್ಕೆ ಸಿಕ್ತು. 23,700 ಮೇಲ್ಗಡೆ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ಸೆನ್ಸೆಕ್ಸ್ನಲ್ಲಿ 234 ಪಾಯಿಂಟ್ಗಳ ಅಪ್ಸೈಡ್ ನೋಡೋದಕ್ಕೆ ಸಿಗ್ತದೆ. ಬ್ಯಾಂಕ್ ನಿಫ್ಟಿ ಕೂಡ 280 ಪಾಯಿಂಟ್ಗಳಷ್ಟು ಇವತ್ತು ಗೇನ್ ಆಯಿತು. ಸೊ ಮಾರ್ಕೆಟ್ನಲ್ಲಿ ಒಂದು ವಾಲಟೈಲ್ ಟ್ರೇಡಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಸೊ ನಿಫ್ಟಿ ಬೆಳಗಿನ ಸೆಷನಲ್ಲಿ 23,800 ಅರೌಂಡ್ನಲ್ಲಿ ಟ್ರೇಡ್ ಆಗ್ತಿತ್ತು. ಅಲ್ಲಿಂದ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಪ್ರೆಷರ್ ಕೂಡ ನೋಡೋದಕ್ಕೆ ಸಿಕ್ತು. ಮತ್ತೆ 23,650 ಲೆವೆಲಿಂದ ಒಂದು ರಿಕವರಿ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಸೊ ವಾಲಟಾಲಿಟಿ ಕಂಟಿನ್ಯೂ ಆಗ್ತದೆ. ಮಾರ್ಕೆಟ್ನಲ್ಲಿ ಒಂದು ಸ್ಟ್ರಾಂಗ್ ಅಪ್ ಟ್ರೆಂಡ್ ಕೂಡ ಕಾಣಿಸ್ತಿಲ್ಲ. ಅದೇ ರೀತಿಯಲ್ಲಿ ಡೌನ್ ಟ್ರೆಂಡ್ ಕೂಡ ನೋಡೋದಕ್ಕೆ ಸಿಗ್ತಿಲ್ಲ. ರೇಂಜ್ ಬೌಂಡ್ ಟ್ರೇಡಿಂಗ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಗ್ತದೆ. 23,600ರಿಂದ 24,300 ಅರೌಂಡ್ ಅಲ್ಲಿ ನಿಫ್ಟಿ ಟ್ರೇಡ್ ಆಗ್ತದೆ. ಸೊ ಆಲ್ಮೋಸ್ಟ್ 1.5 ತಿಂಗಳಿಂದ ಇದೇ ರೀತಿ ಒಂದು ಟ್ರೇಡಿಂಗ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಗ್ತದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ONGC ಇವತ್ತು ಟಾಪ್ ಗೇನರ್ ಆಗಿತ್ತು. 3.5% ಅಪ್ಸೈಡ್ ONGCಯಲ್ಲಿ ನೋಡೋದಕ್ಕೆ ಸಿಗ್ತದೆ. ONGC ಸ್ಟಾಕ್ ಅನ್ನ ರೀಸೆಂಟ್ ಆಗಿ ಜೆಫ್ರೀಸ್ ಕವರ್ ಮಾಡಿದ್ರು. 375 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ರು. ಈಗ CLSA ONGC ಸ್ಟಾಕ್ ಅನ್ನ ಕವರ್ ಮಾಡಿ ಔಟ್ ಪರ್ಫಾರ್ಮ್ ಮಾಡಬಹುದು ಅನ್ನುವಂಥ ಒಂದು ರೇಟಿಂಗ್ ಅನ್ನು ಕೊಟ್ಟು 42% ಅಪ್ಸೈಡ್ ನ ಪಾಸಿಬಿಲಿಟಿ ಇರುತ್ತೆ ಅಂತ ಪ್ರಿಡಿಕ್ಟ್ ಮಾಡಿದ್ದಾರೆ. CLSA 360 ಟಾರ್ಗೆಟ್ ಪ್ರೈಸ್ ಅನ್ನ ONGCಗೆ ಕೊಡ್ತಿದ್ದಾರೆ. ಪಿಯರ್ ಗಳಿಗೆ ಅಂದ್ರೆ ಇವರ ಕಾಂಪಿಟೇಟರ್ಸ್ ಗಳಿಗೆ ಕಂಪೇರ್ ಮಾಡಿದಾಗ ONGCಯ ವ್ಯಾಲ್ಯೂಷನ್ ತುಂಬಾನೇ ಚೀಪ್ ಆಗಿದೆ ಅನ್ನೋದು CLSA ನ ವ್ಯೂ ಆಗಿರುತ್ತೆ. ಹಾಗೆ ONGC ಒಳ್ಳೆ ಒಂದು ಡಿವಿಡೆಂಡ್ ಪೇಯಿಂಗ್ ಕಂಪನಿ ಕೂಡ ಆಗಿರೋದ್ರಿಂದ ಒಂದು ಸ್ಟ್ರಾಂಗ್ ಬೆಟ್ ಆಗುತ್ತೆ ಅಂತ CLSA ಈ ಒಂದು ಸ್ಟಾಕ್ ಅನ್ನ ರೆಕಮೆಂಡ್ ಮಾಡಿದ್ದಾರೆ. ಹಾಗೆ SBI ಲೈಫ್ ಇನ್ಶೂರೆನ್ಸ್, HDFC ಲೈಫ್ ನಲ್ಲಿ ಕೂಡ 3% ಅರೌಂಡ್ ಅಲ್ಲಿ ಗೇನ್ ನೋಡೋದಕ್ಕೆ ಸಿಕ್ಕಿದೆ. ಟಾಟಾ ಮೋಟಾರ್ಸ್ ಕೂಡ ಇವತ್ತು 2% ನಷ್ಟು ಗೇನ್ ಆಯಿತು. ಟಾಟಾ ಮೋಟಾರ್ಸ್ ತಮ್ಮ Q3 ಪ್ರೊಡಕ್ಷನ್ ಡೇಟಾವನ್ನು ರಿಲೀಸ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಪ್ರೊಡಕ್ಷನ್ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಓವರ್ ಆಲ್ ಸೇಲ್ಸ್ ಸ್ವಲ್ಪ ಇಂಪ್ರೂವ್ ಆಗುವಂತ ಚಾನ್ಸಸ್ ಇರೋದ್ರಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಕಾಣಿಸ್ತಿದೆ. ಹಾಗೆ ರಿಲಯನ್ಸ್ ಕೂಡ ಇವತ್ತು 2% ನಷ್ಟು ಗೇನ್ ಆಯಿತು. ರಿಲಯನ್ಸ್ ನ ಸಬ್ಸಿಡರಿ ಕಂಪನಿ ಆಗಿರುವಂತಹ ರಿಲಯನ್ಸ್ ಕನ್ಸ್ಯೂಮರ್ ರೀಹೈಡ್ರೇಷನ್ ಸೆಗ್ಮೆಂಟ್ಗೆ ಎಂಟರ್ ಆಗಿದ್ದಾರೆ. ಎನರ್ಜಿ ಡ್ರಿಂಕ್ ಪ್ರಾಡಕ್ಟ್ಸ್ ಗಳನ್ನ ಮಾರ್ಕೆಟ್ ನಲ್ಲಿ ಲಾಂಚ್ ಮಾಡಿದ್ದಾರೆ. ಆ ಒಂದು ನ್ಯೂಸ್ ನಿಂದ ರಿಲಯನ್ಸ್ ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ಕಿದೆ. ಟಾಪ್ ಲೂಸರ್ಸ್ ಲಿಸ್ಟ್ ನಲ್ಲಿ ಇವತ್ತು ಆಟೋ ಸೆಕ್ಟರ್ ಹಾಗೆ IT ಸೆಕ್ಟರ್ ನ ಕಂಪನೀಸ್ ನೋಡೋದಕ್ಕೆ ಸಿಕ್ಕಿದೆ. HCL ಟೆಕ್ 1.5% ಹೆಚ್ಚಾಗಿ ಕರೆಕ್ಟ್ ಆಯಿತು. TCS ನಲ್ಲಿ ಕೂಡ 1.5% ನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಜನವರಿ 9ಕ್ಕೆ TCS ನ Q3 ರಿಸಲ್ಟ್ ಕೂಡ ಅನೌನ್ಸ್ ಆಗುತ್ತೆ. ಹಾಗೆ ಟ್ರೆಂಡ್ ನಲ್ಲಿ ಕೂಡ ಇವತ್ತು 1.5% ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಐಶರ್ ಮೋಟಾರ್ಸ್, ಹೀರೋ ಮೋಟೋಕಾರ್ಪ್ ಕೂಡ ಇವತ್ತು ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಟೈಟನ್ ನಿನ್ನೆ ಒಂದು ಸ್ಟ್ರಾಂಗ್ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನು ಶೇರ್ ಮಾಡಿದ್ರು. ಇವತ್ತು ಒಳ್ಳೆ ಒಂದು ಪಾಸಿಟಿವ್ ಓಪನಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಅದಾದ್ಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ಬಂದಿದೆ. ಈ ಒಂದು ಬಿಸ್ನೆಸ್ ಅಪ್ಡೇಟ್ ನ ನಂತರ ಬ್ರೋಕರೇಜ್ಗಳು ತಮ್ಮ ಟಾರ್ಗೆಟ್ಸ್ ಗಳನ್ನ ಕೂಡ ಕೊಟ್ಟಿದ್ದಾರೆ. ಮೋತಿಲಾಲ್ ಓಸ್ವಾಲ್ ಬೈ ರೆಕಮೆಂಡೇಶನ್ ಅನ್ನು ಕೊಟ್ಟು 3,850 ಟಾರ್ಗೆಟ್ ಪ್ರೈಸ್ ಅನ್ನು ಕೊಡ್ತಿದ್ದಾರೆ. 11% ಅಪ್ಸೈಡ್ ನ ಪಾಸಿಬಿಲಿಟಿ ಇರುತ್ತೆ ಅನ್ನೋದು ಮೋತಿಲಾಲ್ ಓಸ್ವಾಲ್ ನ ವ್ಯೂ ಆಗಿರುತ್ತೆ. ಹಾಗೆ ಇನ್ಕ್ರೆಡ್ ಈಕ್ವಿಟೀಸ್ ಕೂಡ ಆಡ್ ರೆಕಮೆಂಡೇಶನ್ ಅನ್ನು ಕೊಟ್ಟಿದ್ದಾರೆ. ಇವರು 24% ನಷ್ಟು ಗ್ರೋತ್ ಅನ್ನ ಟೈಟನ್ ಏನ್ ಡಿಕ್ಲೇರ್ ಮಾಡಿದರೆ ಒಂದು ಸ್ಟ್ರಾಂಗ್ ಬಿಸ್ನೆಸ್ ಅಪ್ಡೇಟ್ ಆಗಿರುತ್ತೆ ಅಂತ ಆಡ್ ರೆಕಮೆಂಡೇಶನ್ ಕೊಡ್ತಿದ್ದಾರೆ. ಯಾವುದೇ ಒಂದು ಟಾರ್ಗೆಟ್ ಪ್ರೈಸ್ ಇನ್ಕ್ರೆಡ್ ನ ಕಡೆಯಿಂದ ನೋಡೋದಕ್ಕೆ ಸಿಗಲಿಲ್ಲ. ಹಾಗೆ ಸಿಟಿ ನ್ಯೂಟ್ರಲ್ ರೇಟಿಂಗ್ ಅನ್ನ ಈಗಲೂ ಕೂಡ ಮೇಂಟೈನ್ ಮಾಡ್ತಿದ್ದಾರೆ. 3,600 ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗುತ್ತೆ. ಟೈಟನ್ ತಮ್ಮ ಕ್ವಾರ್ಟರ್ಲಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಬೇಕಾಗುತ್ತೆ. ಪ್ರಾಫಿಟ್ಸ್ ಸ್ಟ್ರಾಂಗ್ ಆಗಿದ್ರೆ ಸ್ಟಾಕ್ ಮತ್ತಷ್ಟು ರಿಕವರ್ ಆಗುವಂತ ಚಾನ್ಸಸ್ ಇದೆ. ಬಜಾಜ್ ಫಿನ್ಸರ್ವ್ ಅಲ್ಲಿ ಕೂಡ ಒಂದು ಸ್ಟ್ರಾಂಗ್ ಓಪನಿಂಗ್ ಬೆಲೆಗೆ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಅದಾದ್ಮೇಲೆ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಫ್ಲಾಟ್ ಆಗಿ ಬಜಾಜ್ ಫಿನ್ಸರ್ವ್ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಜಾಜ್ ಫಿನ್ಸರ್ವ್ ತಮ್ಮ ಸಬ್ಸಿಡರಿ ಕಂಪನಿಗಳ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನು ಶೇರ್ ಮಾಡಿದ್ದಾರೆ. ಬಜಾಜ್ ಅಲಯನ್ಸ್ ಇನ್ಶೂರೆನ್ಸ್ ಆರ್ಮ್ ಬಜಾಜ್ ಫಿನ್ಸರ್ವ್ ನ ಸಬ್ಸಿಡರಿ ಆಗಿರುತ್ತೆ. ಒಳ್ಳೆ ಒಂದು ಪ್ರೀಮಿಯಂ ಕಲೆಕ್ಷನ್ ಅನ್ನ ಬಜಾಜ್ ಅಲಯನ್ಸ್ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ನಿನ್ನೆ ಇನ್ನೊಂದು ಸಬ್ಸಿಡರಿ ಕಂಪನಿ ಬಜಾಜ್ ಫಿನಾನ್ಸ್ ಕೂಡ ತಮ್ಮ AUM ಗ್ರೋತ್ ಡೇಟಾವನ್ನು ತೋರಿಸಿದ್ರು. ಸ್ಟ್ರಾಂಗ್ AUM ಗ್ರೋತ್ ಬಜಾಜ್ ಫಿನಾನ್ಸ್ ಅಲ್ಲಿ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಬಜಾಜ್ ಅಲಯನ್ಸ್, ಬಜಾಜ್ ಫಿನಾನ್ಸ್ ಈ ಕಂಪನಿಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದ್ರೆ ಅದರ ಒಂದು ಓವರ್ ಆಲ್ ಇಂಪ್ಯಾಕ್ಟ್ ಬಜಾಜ್ ಫಿನ್ಸರ್ವ್ ನಲ್ಲಿ ಇರುತ್ತೆ. ಬಜಾಜ್ ಫಿನ್ಸರ್ವ್ ಕೂಡ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ. ಬಟ್ ಇವತ್ತು ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಝೊಮ್ಯಾಟೊ ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ 5% ನ ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಜೆಫ್ರೀಸ್ ಈ ಒಂದು ಸ್ಟಾಕ್ ನಲ್ಲಿ ಹೋಲ್ಡ್ ರೆಕಮೆಂಡೇಶನ್ ಕೊಡ್ತಿದ್ದಾರೆ. ಸೊ ರೀಸೆಂಟ್ ಆಗಿ ಜೆಫ್ರೀಸ್ ಝೊಮ್ಯಾಟೊ ಸ್ಟಾಕ್ ಅನ್ನ ಕವರ್ ಮಾಡಿ ₹300 ಮೇಲ್ಗಡೆ ಟಾರ್ಗೆಟ್ಸ್ ಅನ್ನ ಕೊಟ್ಟಿದ್ರು. ಬಟ್ ಈಗ ಹೋಲ್ಡ್ ರೆಕಮೆಂಡೇಶನ್ ಕೊಟ್ಟು 275 ಟಾರ್ಗೆಟ್ ಪ್ರೈಸ್ ಅನ್ನ ಕೊಡ್ತಿದ್ದಾರೆ. ಇದಕ್ಕೆ ರೀಸನ್ ಕ್ವಿಕ್ ಕಾಮರ್ಸ್ ಸೆಗ್ಮೆಂಟ್ ನಲ್ಲಿ ಕಾಂಪಿಟೇಷನ್ ಇನ್ಕ್ರೀಸ್ ಆಗ್ತಿದೆ ಅನ್ನೋದು ಆಗಿರುತ್ತೆ. ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ನ ಮೂಲಕ ಕ್ವಿಕ್ ಕಾಮರ್ಸ್ ಸೆಗ್ಮೆಂಟ್ ಗೆ ಎಂಟರ್ ಆಗಿದ್ದಾರೆ. ಹಾಗೆ ವಿಶಾಲ್ ಮೆಗಾಮಾರ್ಟ್ ಕೂಡ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿದೆ. ಇದರ ಜೊತೆಯಲ್ಲಿ ಜೆಪ್ಟೋನ್ ಅಂತ ಕಂಪನಿಗಳು ಕೂಡ ಕ್ವಿಕ್ ಕಾಮರ್ಸ್ ಸೆಗ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಇದರಿಂದ ಸಾಕಷ್ಟು ಕಾಂಪಿಟೇಷನ್ ಇರುತ್ತೆ ಅನ್ನೋದು ಜೆಫ್ರೀಸ್ ನ ವ್ಯೂ ಆಗಿರುತ್ತೆ. ಆದ್ರಿಂದ ಅವರು ಟಾರ್ಗೆಟ್ ಅನ್ನ ಕಟ್ ಮಾಡ್ತಿದ್ದಾರೆ. ಸೊ ಬ್ರೋಕರೇಜ್ಗಳು ಯಾವುದೇ ಒಂದು ಸಂದರ್ಭದಲ್ಲಿ ಈ ರೀತಿ ಒಂದು ಯೂ ಟರ್ನ್ ಗಳನ್ನ ತಗೋಬಹುದು. ಹಾಗೆ ಬ್ರೋಕರೇಜ್ಗಳ ಟಾರ್ಗೆಟ್ ಕಟ್ ಆಗ್ತಿದೆ ಅಂದಾಗ ಸ್ಟಾಕ್ ಪ್ರೈಸ್ ನಲ್ಲಿ ಅದರ ಒಂದು ಇಂಪ್ಯಾಕ್ಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಬಟ್ ಝೊಮ್ಯಾಟೊ ಒಂದು ಸ್ಟ್ರಾಂಗ್ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರೆ, ಬ್ಲಿಂಕಿಟ್ ಎಸ್ಪೆಷಲಿ ಪ್ರಾಫಿಟಬಲ್ ಆಗಿದ್ರೆ ಝೊಮ್ಯಾಟೊ ಸ್ಟಾಕ್ ಮತ್ತೆ ರಿಕವರ್ ಆಗುವಂತ ಚಾನ್ಸಸ್ ಇರುತ್ತೆ.
ಐಜಿಎಲ್ ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು 2% ಜಂಪ್ ನೋಡೋದಕ್ಕೆ ಸಿಗ್ತದೆ. ಇದಕ್ಕೆ ರೀಸನ್ ಇಂದ್ರಪ್ರಸ್ಥ ಗ್ಯಾಸ್ ನ ಸಬ್ಸಿಡರಿ ಕಂಪನಿ ಆಗಿರುವಂತ ಮಹಾರಾಷ್ಟ್ರ ನ್ಯಾಚುರಲ್ ಗ್ಯಾಸ್ ಅನ್ನ ಸಪರೇಟ್ ಆಗಿ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಬೇಕು ಅನ್ನುವಂತ ಒಂದು ಪ್ಲಾನ್ಸ್ ಅನ್ನ ಐಜಿಎಲ್ ಮಾಡ್ಕೊಂಡಿದ್ರು. ಅದಕ್ಕೆ ಈಗ ಬಿಪಿಸಿಎಲ್ ಮತ್ತೆ ಗೇಲ್ ನ ಕಡೆಯಿಂದ ಅಪ್ರೂವಲ್ ಸಿಕ್ಕಿದೆ. ಈ ಮಹಾರಾಷ್ಟ್ರ ನ್ಯಾಚುರಲ್ ಗ್ಯಾಸ್ ಏನಿದೆ ಇದೊಂದು ಜಾಯಿಂಟ್ ವೆಂಚರ್ ಆಗಿರುತ್ತೆ. ಬಿಪಿಸಿಎಲ್, ಗೇಲ್ ಮತ್ತೆ ಐಜಿಎಲ್ ಈ ಒಂದು ಜಾಯಿಂಟ್ ವೆಂಚರ್ ನಲ್ಲಿ ಸ್ಟೇಕ್ ಅನ್ನ ಹೋಲ್ಡ್ ಮಾಡ್ತಾರೆ. ಸೊ 1000 ಕೋಟಿಯ ಐಪಿಒ ಬರುವಂತ ಚಾನ್ಸಸ್ ಇದೆ. ಈ ಒಂದು ನ್ಯೂಸ್ ಏನಿದೆ ಬಿಪಿಸಿಎಲ್, ಗೇಲ್ ಹಾಗೆ ಐಜಿಎಲ್ ಗೆ ಪಾಸಿಟಿವ್ ಆಗಿರುತ್ತೆ. ಇದೇ ಒಂದು ರೀಸನ್ ಇಂದ ಐಜಿಎಲ್ ನಲ್ಲಿ ಕೂಡ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಗ್ತದೆ. ಪ್ಯಾರಿಸ್ ಡಿಫೆನ್ಸ್ ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು 10% ನ ಅಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ಕಿದೆ. ಇವರಿಗೆ ಲೈಟ್ ಮೆಷಿನ್ ಗನ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಆರ್ಮ್ ಆಕ್ಟ್ ನ ಅಂಡರ್ ಅಲ್ಲಿ ಲೈಸೆನ್ಸ್ ಗ್ರಾಂಟ್ ಆಗಿದೆ. ಸೊ ಇನ್ಮೇಲೆ ಇವರು MK46, MK48 ಗನ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇಂಡಿಯನ್ ಆರ್ಮಿಗೆ ಬೇಕಾದಂತಹ ಗನ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದ್ರಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಗ್ತದೆ. ಪ್ಯಾರಿಸ್ ಡಿಫೆನ್ಸ್ಗೂ ಕೂಡ ಅಷ್ಟೇ ಸಾಕಷ್ಟು ಆರ್ಡರ್ಗಳು ರೀಸೆಂಟ್ ಟೈಮ್ ನಲ್ಲಿ ಸಿಗ್ತದೆ. ಈಗ ಆರ್ಮ್ಸ್ ಆಕ್ಟ್ ನ ಅಂಡರ್ ಅಲ್ಲಿ ಲೈಸೆನ್ಸ್ ಸಿಕ್ಕಿರೋದು ಕೂಡ ಪ್ಯಾರಿಸ್ ಡಿಫೆನ್ಸ್ಗೆ ಪಾಸಿಟಿವ್ ನ್ಯೂಸ್ ಆಗಿದೆ. NTPC ಗ್ರೀನ್ ಎನರ್ಜಿಯಲ್ಲಿ ಕೂಡ ಒಂದು ವಾಲಟೈಲ್ ಟ್ರೇಡಿಂಗ್ ನೋಡೋದಕ್ಕೆ ಸಿಕ್ತು. ಬೆಳಿಗ್ಗೆ ಸ್ಟಾಕ್ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿತ್ತು. ಅದಾದ್ಮೇಲೆ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಪ್ರೆಷರ್ ಬಂತು. ಮತ್ತೆ ಸ್ಟಾಕ್ ಸ್ಟ್ರಾಂಗ್ ಆಗಿ ರಿಕವರ್ ಕೂಡ ಆಯಿತು. ಫ್ಲಾಟ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಒಂದು ಪಾಸಿಟಿವ್ ನ್ಯೂಸ್ ಕೂಡ ನೋಡೋದಕ್ಕೆ ಸಿಗ್ತದೆ. $21 ಬಿಲಿಯನ್ ಹೈಡ್ರೋಜನ್ ಹಬ್ಬನ್ನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ. ಸೊ ವಿಶಾಖಪಟ್ಟಣಂನಲ್ಲಿ ಈ ಒಂದು ಪ್ಲಾಂಟ್ ಸ್ಟಾರ್ಟ್ ಆಗುತ್ತೆ. 2030 ವೇಳೆಗೆ 5 ಮಿಲಿಯನ್ ಟನ್ ಗ್ರೀನ್ ಹೈಡ್ರೋಜನ್ ಅನ್ನ ಪ್ರೊಡ್ಯೂಸ್ ಮಾಡೋದು ಇಂಡಿಯನ್ ಗವರ್ಮೆಂಟ್ ನ ಉದ್ದೇಶ ಆಗಿರುತ್ತೆ. ಆ ಒಂದು ರೀಸನ್ ನಿಂದ NTPC, ಗೌತಮ್ ಅದಾನಿಯವರ ಅದಾನಿ ಗ್ರೀನ್ ಎನರ್ಜಿ ಹಾಗೆ ಮುಖೇಶ್ ಅಂಬಾನಿಯವರು ಕೂಡ ಈ ಒಂದು ಸೆಕ್ಟರ್ ನಲ್ಲಿ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ. NTPC ಗ್ರೀನ್ ಎನರ್ಜಿ ಕೂಡ ಈಗ ಗ್ರೀನ್ ಹೈಡ್ರೋಜನ್ ಹಬ್ಬನ್ನ ಸ್ಟಾರ್ಟ್ ಮಾಡ್ತಿರೋದು ಸ್ಟಾಕ್ಗೆ ಪಾಸಿಟಿವ್ ಆಗಿರುತ್ತೆ. ಬಟ್ ಇವತ್ತು ಅಷ್ಟಾಗಿ ರಿಯಾಕ್ಷನ್ಸ್ ನೋಡೋದಕ್ಕೆ ಸಿಗಲಿಲ್ಲ. ಬಟ್ ಓವರ್ ಆಲ್ ಫ್ಯೂಚರ್ ನಲ್ಲಿ ಒಳ್ಳೆ ಒಂದು ಗ್ರೋತ್ ನ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಅಶೋಕ ಬಿಲ್ಡ್ಕಾನ್ ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು 5% ನಷ್ಟು ಜಂಪ್ ನೋಡೋದಕ್ಕೆ ಸಿಕ್ತು. ಅಶೋಕ ಬಿಲ್ಡ್ಕಾನ್ ನ ಸಬ್ಸಿಡರಿ ಕಂಪನಿಗೆ 1300 ಕೋಟಿಯ ಪ್ರಾಜೆಕ್ಟ್ ಸಿಗ್ತದೆ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಕಡೆಯಿಂದ ಈ ಒಂದು ಪ್ರಾಜೆಕ್ಟ್ ಇವರಿಗೆ ಸಿಗ್ತದೆ. ವೆಸ್ಟ್ ಬೆಂಗಾಲ್ ನಲ್ಲಿ ಹೈವೇ ಕನ್ಸ್ಟ್ರಕ್ಷನ್ಗೆ ಈ ಆರ್ಡರ್ ನ ಅಶೋಕ ಬಿಲ್ಡ್ಕಾನ್ ಪಡ್ಕೊಂಡಿದ್ದಾರೆ. ರೀಸೆಂಟ್ ಆಗಿ 1055 ಕೋಟಿಯ ಆರ್ಡರ್ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನ ಕಡೆಯಿಂದ ಕೂಡ ಸಿಕ್ಕಿತ್ತು. ಒಂದು ಸ್ಟ್ರಾಂಗ್ ಆರ್ಡರ್ ಬುಕ್ ಈಗ ಅಶೋಕ ಬಿಲ್ಡ್ಕಾನ್ ಬಿಲ್ಡ್ ಮಾಡ್ಕೋತಿದ್ದಾರೆ. ಓವರ್ ಆಲ್ ಆರ್ಡರ್ ನ ನ್ಯೂಸ್ ಬರೋದು ಕಂಪನಿಗಳಿಗೆ ಪಾಸಿಟಿವ್ ಆಗುತ್ತೆ. ಅದೇ ರೀಸನ್ ಇಂದ ಸ್ಟಾಕ್ ಇವತ್ತು 5% ಹೆಚ್ಚಾಗಿ ಗೇನ್ ಆಗಿದೆ. ಮೊಬಿಕ್ವಿಕ್ ಸ್ಟಾಕ್ ಪ್ರೈಸ್ ನಲ್ಲಿ 8% ಗೇನ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಕಂಪನಿ ತಮ್ಮ ಕ್ವಾರ್ಟರ್ 2 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಸ್ವಲ್ಪ ಲೇಟ್ ಆಗಿ ಈ ಒಂದು ರಿಸಲ್ಟ್ ಬರ್ತಿರೋದು ಕಾಣಿಸ್ತಿದೆ. ಕಂಪನಿ 3,60,00,000 ಲಾಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಯಾಕೆ ಇದು ಪಾಸಿಟಿವ್ ನ್ಯೂಸ್ ಆಗುತ್ತೆ ಅಂದ್ರೆ ಲಾಸ್ಟ್ ಕ್ವಾರ್ಟರ್ ನಲ್ಲಿ 6,60,00,000 ಲಾಸ್ ಡಿಕ್ಲೇರ್ ಆಗಿತ್ತು. ಈ ಕ್ವಾರ್ಟರ್ ನಲ್ಲಿ ಲಾಸ್ ಸ್ವಲ್ಪ ಕಡಿಮೆ ಆಗ್ತದೆ. ಸೊ ಆ ಒಂದು ರೀಸನ್ ಇಂದ ಮೊಬಿಕ್ವಿಕ್ ಸ್ಟಾಕ್ ಪ್ರೈಸ್ ನಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಗ್ತದೆ. ಲಿಸ್ಟ್ ಆದಾಗಿಂದ ಈ ಒಂದು ಸ್ಟಾಕ್ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡ್ತಿದೆ. ಬಯೋಕಾನ್ ಸ್ಟಾಕ್ ಪ್ರೈಸ್ ನಲ್ಲಿ 6.5% ಹೆಚ್ಚಿನ ಜಂಪ್ ನೋಡೋದಕ್ಕೆ ಸಿಕ್ತು. ಸೋರಿಯಾಸಿಸ್ಗೆ ಇವರೊಂದು ಡ್ರಗ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರು. ಅದಕ್ಕೆ ಜಪಾನೀಸ್ ಡ್ರಗ್ ಅಥಾರಿಟಿ ಕಡೆಯಿಂದ ಈಗ ಅಪ್ರೂವಲ್ ಸಿಕ್ಕಿದೆ. ಸೊ ಇವರು ಪ್ರಾಡಕ್ಟ್ ಗಳನ್ನ ಜಪಾನ್ಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಆ ಒಂದು ರೀಸನ್ ಇಂದ ಸ್ಟಾಕ್ ನಲ್ಲಿ 8% ಜಂಪ್ ನೋಡೋದಕ್ಕೆ ಸಿಗ್ತದೆ. ಈ ರೀತಿಯ ನ್ಯೂಸ್ ಬಂದಾಗ ಸ್ಟಾಕ್ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ. ಅದೇ ರೀತಿಯ ಒಂದು ಪಾಸಿಟಿವ್ ರಿಯಾಕ್ಷನ್ ಬಯೋಕಾನ್ ನಲ್ಲಿ ನೋಡೋದಕ್ಕೆ ಸಿಕ್ತು. ಹಾಗೆ ಜೆಫ್ರೀಸ್ ಈ ಒಂದು ಸ್ಟಾಕ್ ಅನ್ನ ಕವರ್ ಮಾಡಿದ್ದಾರೆ. ಈ ಮುಂಚೆ ಅಂಡರ್ ಪರ್ಫಾರ್ಮ್ ರೇಟಿಂಗ್ ಅನ್ನ ಕೊಟ್ಟಿದ್ರು. USFDA ಕಡೆಯಿಂದ ಇವರ ಬ್ಯಾಂಗ್ಳೂರು ಯೂನಿಟ್ಗೆ ಕೆಲವೊಂದಿಷ್ಟು ಅಬ್ಸರ್ವೇಷನ್ಸ್ಗಳು ಬಂದಿತ್ತು. ಆಗ ಜೆಫ್ರೀಸ್ ಅಂಡರ್ ಪರ್ಫಾರ್ಮ್ ರೇಟಿಂಗ್ ಅನ್ನು ಕೊಟ್ಟು ಟಾರ್ಗೆಟ್ ಅನ್ನು ಡೌನ್ಗ್ರೇಡ್ ಮಾಡಿದ್ರು. 280 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ರು. ಬಟ್ ಈಗ ಹೋಲ್ಡ್ ರೇಟಿಂಗ್ ಅನ್ನು ಕೊಟ್ಟು 400ಕ್ಕೆ ಟಾರ್ಗೆಟ್ ಅನ್ನು ಇನ್ಕ್ರೀಸ್ ಮಾಡ್ತಿದ್ದಾರೆ. ಆಲ್ರೆಡಿ ಬಯೋಕಾನ್ 380 ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತಿದೆ. ಬಟ್ ಸ್ಟಿಲ್ 280 ಟಾರ್ಗೆಟ್ಗೆ ಕಂಪೇರ್ ಮಾಡಿದಾಗ ಜೆಫ್ರೀಸ್ ಈಗ ಕೊಟ್ಟಿರುವಂತಹ ಟಾರ್ಗೆಟ್ ತುಂಬಾನೇ ಹೈಯರ್ ಲೆವೆಲ್ ನಲ್ಲಿ ಕಾಣಿಸುತ್ತೆ. ಹಾಗೆ ಆಕ್ಸೋ ನೊಬೆಲ್ ಇಂಡಿಯಾ ತಮ್ಮ ಇಂಡಿಯಾ ಅಸೆಟ್ ಗಳನ್ನ ಸೆಲ್ ಮಾಡಬೇಕು ಅಂತ ಇದ್ದಾರೆ. 74% ನಷ್ಟು ಸ್ಟೇಕ್ ಅನ್ನ ಆಕ್ಸೋ ನೊಬೆಲ್ ನ ಮ್ಯಾನೇಜ್ಮೆಂಟ್ ಸೆಲ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಸೊ ಈ ಒಂದು ಸ್ಟೇಕ್ ಅನ್ನ ಬೈ ಮಾಡ್ಕೊಳ್ಳೋದಕ್ಕೆ JSW ಪೇಂಟ್ಸ್, ಇಂಡಿಗೋ ಪೇಂಟ್ಸ್ ಹಾಗೆ ಬರ್ಜರ್ ಪೇಂಟ್ ನ ನಡುವೆ ಕಾಂಪಿಟೇಷನ್ ನಡೀತಿದೆ. ಸೊ ಈಗ CNBC TV18 ನ ಕಡೆಯಿಂದ ಬಂದಿರುವಂತಹ ಒಂದು ರಿಪೋರ್ಟ್ ನ ಪ್ರಕಾರ ಬರ್ಜರ್ ಪೇಂಟ್ಸ್ ಆಕ್ಟಿವ್ಲಿ ಈ ಒಂದು ಸ್ಟೇಕ್ ಅನ್ನ ಬೈ ಮಾಡುವಂತ ಪ್ಲಾನ್ಸ್ ಅನ್ನ ಮಾಡ್ತಿದ್ದಾರೆ. ಈ ಒಂದು ಟೋಟಲ್ ಸ್ಟೇಕ್ ನ ವ್ಯಾಲ್ಯೂ 10,000 ರಿಂದ 12,000 ಕೋಟಿ ಅರೌಂಡ್ ಅಲ್ಲಿ ಇರಬಹುದು ಅನ್ನುವಂತ ಒಂದು ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿದೆ. ಇದು ಜಸ್ಟ್ ಒಂದು ರಿಪೋರ್ಟ್ ಆಗಿರುತ್ತೆ. JSW, ಇಂಡಿಗೋ ಪೇಂಟ್ಸ್ ಹಾಗೆಯೇ ಪಿಡಿಲೈಟ್ ಕೂಡ ಕಾಂಪಿಟೇಷನ್ ನಲ್ಲಿ ಇದ್ದಾರೆ. ಯಾರು ಬೇಕಿದ್ರು ಈ ಒಂದು ಸ್ಟೇಕ್ ಅನ್ನ ಬೈ ಮಾಡ್ಕೋಬಹುದು. ಇಂಡೋಫಾರ್ಮ್ ಇಕ್ವಿಪ್ಮೆಂಟ್ ಇವತ್ತು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. ನಿನ್ನೆ ಮಾರ್ಕೆಟ್ ವೀಕ್ನೆಸ್ನಿಂದ ಪ್ರೀಮಿಯಂ ಸ್ವಲ್ಪ ಫಾಲ್ ಆಗಿತ್ತು. ಕೇವಲ 19% ಪ್ರೀಮಿಯಂನೊಂದಿಗೆ ಈ ಒಂದು ಕಂಪನಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ಕಂಪನಿ ಸೆಟ್ ಮಾಡಿದಂಥ ಪ್ರೈಸ್ 215, 250 ಪ್ರೈಸ್ನಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ತು. ಬಟ್ ಲಿಸ್ಟ್ ಆದಮೇಲೆ ಸ್ಟ್ರಾಂಗ್ ಆಗಿ ಸ್ಟಾಕ್ ಗೇನ್ ಆಗಿದೆ. 287 ಹೈ ಕೂಡ ನೋಡೋದಕ್ಕೆ ಸಿಕ್ತು. 275 ಪ್ರೈಸ್ನಲ್ಲಿ ಈ ಒಂದು ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ ನನಗೆ ಒಂದು ಲಾಟ್ ಅಲಾಟ್ ಆಗಿತ್ತು. 280 ಪ್ರೈಸ್ನಲ್ಲಿ ನಾನು ಎಕ್ಸಿಟ್ ಆಗಿದ್ದೀನಿ. ಕಂಪ್ಲೀಟ್ 69 ಶೇರ್ಸ್ಗಳನ್ನು ಕೂಡ ನಾನು ಇಲ್ಲಿ ಸೆಲ್ ಮಾಡಿದ್ದೀನಿ. ಸೊ ಕೇವಲ ಲಿಸ್ಟಿಂಗ್ ಇನ್ನ ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡಿದ್ರಿಂದ ಈ ಶೇರ್ಸ್ಗಳನ್ನು ನಾನು ಸೆಲ್ ಮಾಡಿದ್ದೀನಿ.
ಇವತ್ತಿನ FII/DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ FIIs ಕಡೆಯಿಂದ ನೆಟ್ ಸೆಲ್ಲಿಂಗ್ ಕಂಟಿನ್ಯೂ ಆಗ್ತದೆ. 1491 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ FIIs ಕಡೆಯಿಂದ ಬಂತು. ಹಾಗೆ DIIs ನೆಟ್ ಬೈಯರ್ಸ್ ಆಗಿ ಕಂಟಿನ್ಯೂ ಆಗ್ತಿದ್ದಾರೆ. 1615 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ DIIs ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. ಹಾಗೆ ಸ್ಟ್ಯಾಂಡರ್ಡ್ ಗ್ಲಾಸ್ IPOನಲ್ಲಿ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಯಿತು. ರಿಟೇಲ್ ಕ್ಯಾಟಗರಿ 33 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. NII ಕ್ಯಾಟಗರಿ 80 ಟೈಮ್ ಸಬ್ಸ್ಕ್ರೈಬ್ ಆಗ್ತದೆ. QIB ಕ್ಯಾಟಗರಿಯಲ್ಲಿ 4.5 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತದೆ. ಪ್ರೀಮಿಯಂ ₹96 ಅರೌಂಡಲ್ಲಿ ಇದೆ. 68% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ನಾಳೆ ಜನವರಿ 8 ಕೊನೆ ದಿನ ಆಗಿರುತ್ತೆ. ಖಂಡಿತವಾಗ್ಲೂ ಲಿಸ್ಟಿಂಗ್ ಗೇನ್ನ ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡ್ಬೋದಾಗುತ್ತೆ. ಸೊ NII ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡೋ ಬದಲು ರಿಟೇಲ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಿ. ಅಲ್ಲಿ ನಿಮಗೆ ಅಲಾಟ್ಮೆಂಟ್ನ ಚಾನ್ಸಸ್ ಇನ್ಕ್ರೀಸ್ ಆಗುತ್ತೆ. ಬಟ್ ಮಲ್ಟಿಪಲ್ ಡಿಮ್ಯಾಟ್ ಅಕೌಂಟ್ಸಿಂದ ಅಪ್ಲೈ ಮಾಡಬೇಕಾಗುತ್ತೆ. ಹಾಗೆ ಕ್ವಾಡ್ರೆಂಟ್ನಲ್ಲಿ ಕೂಡ ಒಳ್ಳೆ ಒಂದು ಪ್ರೀಮಿಯಂ ಜಂಪ್ ಕಾಣಿಸ್ತದೆ. 200 ಹತ್ರ ಪ್ರೀಮಿಯಂ ಇದೆ. 72% ಲಿಸ್ಟಿಂಗ್ ಗೇನ್ ಎಸ್ಟಿಮೇಷನ್ಸ್ ಇರುತ್ತೆ. ರಿಟೇಲ್ ಕ್ಯಾಟಗರಿ ಮೊದಲನೇ ದಿನನೇ 26 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಸಣ್ಣ ಸೈಜ್ನ IPO ಆಗಿರೋದ್ರಿಂದ 100 ಟೈಮ್ ಸಬ್ಸ್ಕ್ರಿಪ್ಷನ್ ಕೂಡ ಬರ್ಬೋದು. ಸೊ ಈ ಒಂದು IPOನಲ್ಲಿ ಕೂಡ ಲಿಸ್ಟಿಂಗ್ ಗೇನ್ ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡ್ಬೋದಾಗುತ್ತೆ. ಕೊನೆ ದಿನ ಜನವರಿ 9 ಆಗಿರುತ್ತೆ. ಹಾಗೆ ಕ್ಯಾಪಿಟಲ್ ಇನ್ಫ್ರಾ ಟ್ರಸ್ಟ್ನ ವಿಡಿಯೋನ ನಾನು ಕವರ್ ಮಾಡಿದ್ದೆ. ಅದರಲ್ಲಿ ರಿಟೇಲ್ ಕ್ಯಾಟಗರಿ ಇದೆಯಾ ಇಲ್ವಾ ಅನ್ನುವಂಥದ್ದು ಡೌಟ್ ಇತ್ತು. ಬಟ್ ರಿಟೇಲ್ ಕ್ಯಾಟಗರಿಯಲ್ಲಿ ಕೂಡ ಇವರು ಆಫರಿಂಗನ್ನು ಮಾಡ್ತಿದ್ದಾರೆ. ಬಟ್ ಅಲ್ಲಿ ನಮಗೆ ಯಾವುದೇ ರೀತಿಯ ಒಂದು ಮೆನ್ಷನ್ ಸ್ಪೆಸಿಫಿಕ್ ಆಗಿ ಕಾಣಿಸ್ತಿರಲಿಲ್ಲ. ಸೊ HNI ಕ್ಯಾಟಗರಿಗೆ 25% ಆಫರ್ ಅನ್ನುವಂಥ ಒಂದು ಇನ್ಫಾರ್ಮೇಷನ್ ಇತ್ತು. ಬಟ್ ಅದರಲ್ಲಿ 15% HNIಗೆ 10% ರಿಟೇಲ್ಗೆ ಇರುವಂಥ ಚಾನ್ಸಸ್ ಇದೆ. ಯಾಕೆಂದರೆ ನಾನು ಕೈಟಲ್ಲಿ ಚೆಕ್ ಮಾಡಿದಾಗ ರಿಟೇಲ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡೋದಕ್ಕೆ ಆಪ್ಷನ್ ಇದೆ. 15,000 ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾಗುತ್ತೆ. ಬಟ್ ಇಲ್ಲಿ ಯಾವುದೇ ರೀತಿಯ ಪ್ರೀಮಿಯಂ ಕಾಣಿಸ್ತಿಲ್ಲ. ಸೊ ಅದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಅಪ್ಲೈ ಮಾಡಬೇಕಾಗುತ್ತೆ. ಮೊದಲನೇ ದಿನ HNI ಕ್ಯಾಟಗರಿಯಲ್ಲಿ ಕೇವಲ 0.27 ಟೈಮ್ನ ಸಬ್ಸ್ಕ್ರಿಪ್ಷನ್ ಬಂದಿದೆ. QIB ಕ್ಯಾಟಗರಿಯಲ್ಲಿ ಯಾವುದೇ ರೀತಿಯ ಸಬ್ಸ್ಕ್ರಿಪ್ಷನ್ ಬರ್ತಿಲ್ಲ. ಇನ್ನೂ 2 ದಿನದ ಸಮಯ ಇರುತ್ತೆ. ಸೊ ನೀವು ಈ ಒಂದು IPOನಲ್ಲಿ ಅಪ್ಲೈ ಮಾಡ್ತಿದ್ದೀರ ಅಂದರೆ ನೀವು ಇಲ್ಲಿ ಡೆಬೆಂಚರ್ ಬೈ ಮಾಡಿದ ರೀತಿಯಲ್ಲಿ ಆಗುತ್ತೆ. ಸೊ ಈ ಒಂದು ಕಂಪನಿ ಯಾವ ರೀತಿಯಲ್ಲಿ ತಮ್ಮ ಲೋನ್ಸ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಇಂಟ್ರೆಸ್ಟನ್ನು ಜನರೇಟ್ ಮಾಡ್ತಾರೆ ಅದರ ಬೇಸಿಸ್ ಮೇಲೆ ಪ್ರೈಸ್ ಮೊಮೆಂಟಮ್ ಕಾಣಿಸುತ್ತೆ. ಸೊ ಆ ರೀತಿಯಲ್ಲಿ NCD ರೀತಿಯಲ್ಲಿ ಈ ಒಂದು ಕಂಪನಿಯನ್ನು ನೀವು ಕನ್ಸಿಡರ್ ಮಾಡೋದಾದ್ರೆ ಈ ಒಂದು IPOನಲ್ಲಿ ಅಪ್ಲೈ ಮಾಡಬಹುದಾಗುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.